ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಿರೋದು ಅಬುದಾಬಿಗೆ. ಸೊ ಅಬುದಾಬಿಯಲ್ಲಿ ಒಂದು ಏನಂತಾರೆ ಮಸ್ಜಿದ್ಗೆ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಏನು ಮಾಡಿಲ್ಲ ನಾನು. ನನ್ನ ಹಸ್ಬೆಂಡ್ ಎಲ್ಲ ಹೋಗ್ತಿರೋದು ಮಾಸ್ಕ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಕಾಣಿಸ್ತಿಲ್ಲ. आने के लिए आपको 10-20 मिनट लगता है आपको। अच्छा। और अंदर देखने के लिए, क्योंकि देखने के लिए बहुत बड़ा है, ऐसा तो आपको 3-4 ಹೇಳ್ಬೇಕಂದ್ರೆ ನಾನು ವ್ಲಾಗ್ ಆಲ್ರೆಡಿ ಅರ್ಧ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನಾನು ಈ ಡ್ರೆಸ್ ಹಾಕಿರೋದಕ್ಕೆ ಬಿಡಲ್ಲ ಅಂದಿದ್ದಾರೆ. ಓ ಮೈ ಗಾಡ್, ನಾನು ಆ್ಯಕ್ಚುಲಿ ಇದಕ್ಕೆ ಅಂತಲೇ ಚೂಡಿದಾರ್ ತೊಗೊಂಡು ಎಲ್ಲ ಹಾಕ್ಕೊಂಡೆ. ಬಟ್ ನೋಡಿದ್ರೆ ಇದನ್ನ ಫ್ಲವರ್ ಇರೋದನ್ನ ಅಲೋ ಮಾಡಲ್ವಂತೆ. ನೋಡಿ ಇಲ್ಲಿ ಬಂದು ಇದನ್ನ ತೊಗೊಂತವಳೆ. ಅಲ್ಲೇ ಫುಲ್ ಹಾಕೊಂಬಾರ ಅಂದ್ರೆ ಹಾಕೊಂಬಂದಿಲ್ಲ ನೋಡಿ. ಇದು 150 ಇದು ಏಡಿ, 45. ಎಲ್ಲ ಹಿಂಗೆ ತೋರಿಸೋ. ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಬಟ್ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಡಿ, ಕ್ವಾಲಿಟಿ ಸೌಂಡ್ ಇಲ್ಲ ಅದಿಲ್ಲ ಅಂತ ನೀವು ಕಮೆಂಟ್ ಹಾಕ್ತಾ ಇದ್ದೀರಾ. ಬಟ್ ನನಗೆ ಗೊತ್ತಾಗ್ತಿದೆ. ಬಟ್ ಏನು ಮಾಡೋದು, ನಾನು ಇಲ್ಲಿ ಆ ಕ್ರೌಡ್ ಇರೋದ್ರಿಂದ ನಾನು ಎಷ್ಟೇ ಜೋರಾಗಿ ಮಾತಾಡೋದು ಅಷ್ಟೇ ಕೇಳಿಸುತ್ತೆ. ಸೊ ನೋಡಿ, ನಾನಂತ ಇವತ್ತು ಯಾವ ಲುಕ್ಕಲ್ಲಿದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕೆ ಅಂತಲೇ ಈ ಡ್ರೆಸ್ ಹಾಕೊಂಡು ಬಂದಿದ್ದೆ. ಬಟ್ ಆದರೂ ನೋಡಿ ಹಿಂಗಾಗೈತೆ. ಇದಕ್ಕೆ ಅಂತ ಡ್ರೆಸ್ ಹಾಕೊಂಡು ಬಂದು ಇವಾಗ ನೋಡಿ ಮತ್ತೆ ಇದನ್ನು 45 ದಿರ್ಹಮ್ ಕೊಟ್ಬಿಟ್ಟು ನಾನು ಇದನ್ನು ಹಾಕೊಂಡಿದ್ದೀನಿ. 45 ದಿರ್ಹಮ್ ಎಷ್ಟು ಎಕ್ಸ್ಪೆನ್ಸಿವ್ ಆಯಿತು ಗೊತ್ತಾ. ಮತ್ತೆ ನೋಡೋಣ ಒಳಗಡೆ ಹೆಂಗಿದೆ. ಸಕ್ಕತ್ತಾಗಿದೆ ಗೈಸ್. ನಾನು ಮುಂಚೆ ಹೋಗಿದ್ದೆ, ಬಟ್ ಅವಾಗೆಲ್ಲ ಆ ಥರ ಏನಿಲ್ಲ. ನಾರ್ಮಲ್ ಏನು ಗೊತ್ತಾ ಮಾಡಿರೋರು, ಆಚೆ ಕಡೆಯಿಂದ ಒಂದೊಂದು ಅಭಯ ಕೊಡೋರು, ಬುರ್ಕಾ ಥರ ಕೊಟ್ಬಿಟ್ಟು ಆಚೆ ಕಡೆಯಿಂದ ಕೊಟ್ಟು ಹಾಕ್ಕೊಂಡು ಮತ್ತೆ ವಾಪಸ್ ಬಿಚ್ಚಿ ಕೊಡೋ ಥರ ಇತ್ತು. ಇವಾಗ ಇಲ್ಲಿ ಆಪ್ಷನ್ ಹೆಂಗಾಗಿದೆ ಅಂದರೆ ದುಡ್ಡು ಕೊಟ್ಟು ಇಸ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆರ್ಟ್ ಗ್ಯಾಲರಿ ಇದೆಲ್ಲ ಫುಲ್ಲು ಹಿಂಗಿದೆ. ವೈಟ್ ಮಾರ್ಬಲ್ಸ್, ಫುಲ್ ವೈಟ್ ಮಾರ್ಬಲ್. ಕಡೆಯಿಂದ ಇವಾಗ ಆಚೆ ಬಂದಿದ್ದೀವಿ. ಜಸ್ಟ್ ನಾವು ಅಲ್ಲಿ ಎಂಟ್ರಿಯಿಂದ ಎಲ್ಲನೂ ಏನಂತಾರೆ ಎಲ್ಲ ಪ್ರೊಸೀಜರ್ನ ಪಾಸ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಇವ್ರು ಮಾತ್ರ ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಏನೇನೋ ಡ್ರೆಸ್ ಚೇಂಜ್ ಮಾಡ್ತಾವಳೆ, ಏನೇನೋ ಮಾಡ್ತಾವಳೆ. ಸಲಾಮ್ ವಾಲೇಕುಂ ಬೇಟಿ, ಸಲಾಮ್ ವಾಲೇಕುಂ. ಇನ್ನ ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ ಗೈಸ್. ನೋಡಿ ಗೈಸ್, ಬಿಸಿಲಿದ್ರು ಬಿಸಿಲಿಗೆ ಏನು ಒಂಚೂರು ಸೆಕೆನೇ ಬರ್ತಿಲ್ಲ ನಮ್ಮ ಗಂಡನ್ಗೆ. ಬರ್ತಿದ್ಯಾ ಸೆಕೆ ಪ್ರಶಾಂತ? ಹೆಂಗಿದೆ ಇದು ಎಂಟ್ರಿ ಗೈಸ್. ನೋಡಿ, ಎಲ್ಲರೂ ಬುರ್ಕಾ ಅಭಾಯದಲ್ಲಿದ್ದಾರೆ. ಇಲ್ಲಿ ಏನಂತಾರಂದ್ರೆ ಬುರ್ಕಾ ಅನ್ನಲ್ಲ, ಮುಸ್ಲಿಮ್ಸ್ ಎಲ್ಲರೂ ಅಭಾಯ ಅಂತ ಹೇಳ್ತಾರೆ. ಅಭಾಯ ಹಾಕ್ಕೊಂಡಿದ್ದೀರಾ ಅಂತಲೇ ಕೇಳೋದು. ನೋಡಿ ಹೆಂಗಿದೆ, ಅದೊಂಥರ ಏನೋ ತಾಜ್ ಮಹಲ್ ಥರನೇ ಇದೆ ಗೈಸ್. ನೋಡಿ ಇದು ನೀರು ಹೆಂಗಿದೆ, ಒಂಚೂರು ಗಲೀಜಿಲ್ಲ ಇಲ್ಲಿ ನೋಡಿ. ಇದು ಒಳಗಡೆ ಎಂಟ್ರಿ. ಜನ ಮಾಡ್ಬೋದಂತ ಹೌದು. ಗೈಸ್ ಇದು ನೋಡಿ ಹೆಂಗಿದೆ ನೋಡಿ ಗೈಸ್. ಇದು ಸಕ್ಕತ್ತಾಗಿದೆ ಅಲ್ಲ ಪ್ರಶಾಂತ? ಇಷ್ಟ ಆಯ್ತಾ? ಚೆನ್ನಾಗಿದೆ, ಪೀಸ್ ಆಗಿದೆ. ಮುಂದೆ ನೋಡು ನೋಡಿ ಗೈಸ್ ಹೆಂಗಿದೆ ಇದು ಫುಲ್ಲು. ಮೊದಲು ನಾನು ಬಂದಾಗ ಅಷ್ಟೊಂದು ಜನ ಏನಂತ ರಿಸ್ಟ್ರಿಕ್ಷನ್ ಕಂಡೀಷನ್ಸ್ ಎಲ್ಲ ಇರಲಿಲ್ಲ. ಇವಾಗ ತುಂಬ ನೋಡಿ, ಇದೆಲ್ಲ ಈ ಥರ ಎಲ್ಲ ಹಾಕೇ ಇರಲಿಲ್ಲ ಈ ಥರ ಎಲ್ಲ ಮುಂಚೆ. ಇವಾಗಂತೂ ಹೆವಿ ಫುಲ್ಲು. ಯಾಕೆಂದರೆ ಬರೋರು ತುಂಬ ಜನ ಆಗಿದಾರಲ್ಲ, ಟೂರಿಸ್ಟ್ಗಳೇ ಜಾಸ್ತಿ ಅಲ್ವಾ, ಅದಕ್ಕೆ. ನೋಡಿ ಗೈಸ್ ಹೆಂಗಿದೆ ಇಲ್ಲಿಂದ, ಸಾರ ಕಾಣಿಸಿದೆಲ್ಲ ಇದು ನೋಡಿ. ನೋಡಿ ಇಲ್ಲಿ
ನಮಾಜ್ಗೆ ಹೋಗ್ತಿದ್ದಾರೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಇಲ್ಲಿಂದ ನೋಡಿ. ಡಿಸೈನ್ ನೋಡಿ ಗೈಸ್. ಯಪ್ಪ ಬಿಸಿಲು. ಹಸ್ಬೆಂಡ್ ನೋಡಿ ಹೋಗ್ತಾನೆ ಅವರೇ. ನಾನು ಹುಡುಕ್ತಾ ಇದ್ದೀನಿ ಇಲ್ಲಿ ನೋಡಿ. ಇಲ್ಲಿ ನೋಡಿ ನೀರು ಕುಡಿತಾರೆ. ಅದು ಹೆಂಗಿದೆ ನೋಡಿ. ನೆಮ್ಮದಿಯಾಗಿರೋ ಥರ ಫೀಲ್ ಆಗ್ತೈತೆ. ಕ್ರಿಯೇಟಿವ್ ಆಗಿ ಮಾಡಿರ್ಬೋದು ಇದು ನೋಡಿ. ಇದು ನೋಡಿ. ಇದು ಪ್ರಶಾಂತ್ ಇದು ನೋಡು. ಸಾಕಾಗಿದೆ. ವಾವ್. ಇದು ನೋಡಿ ಈ ಡಿಸೈನ್ ಹೆಂಗಿದೆ. ನೋಡಿ ಇದು ಎಲ್ಲ ನಮಾಜ್ ಟೈಮಿಂಗ್ಸ್ ತೋರಿಸುತ್ತೆ. ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಆಯಿತು, ಇನ್ನೂ ನಡೆಯೋದಿತ್ತು, ನಮ್ಗೆ ಆಗ್ತಿಲ್ಲ. ನನಗಂತೂ ಕಾಲು ನೋವ್ತೈತೆ. ನಿನ್ನೆ ಗ್ಲೋಬಲ್ ವಿಲೇಜು, ಮಿರಾಕಲ್ ಗಾರ್ಡನು, ಇವತ್ತು ನಡೆದಿದ್ದು ಫುಲ್ ಟಯರ್ಡ್ ಆಗ್ತೈತೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಓಡಾಡಿ ನೋಡಿಕೊಂಡು ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ನಾವಿವಾಗ ಬಂದಿರೋದು ವಾಟರ್ ವರ್ಲ್ಡು. ಸಕ್ಕತ್ತಾಗಿರುತ್ತೆ ವಾಟರ್ ವರ್ಲ್ಡ್ ಮಾತ್ರ. ಇಲ್ಲಿ ಆ್ಯಕ್ಚುಲಿ ಏನಂದರೆ ಇದು ಎಸ್ ವರ್ಲ್ಡ್ ಅಂತ ಇದೆ. ಸೊ ಏನಂದರೆ ವಾಟರ್ ವರ್ಲ್ಡು, ಸೀ ವರ್ಲ್ಡು, ಆಮೇಲೆ ಏನದು ಫೆರಾರಿ ವರ್ಲ್ಡು, ಆಮೇಲೆ ಕಾರ್ಟೂನ್ಸ್ ಆ್ಯನಿಮೇಷನ್ಸ್ ವರ್ಲ್ಡ್. ಸೊ ಇಷ್ಟೆಲ್ಲ ಇದೊಂದೇ ಕಡೆ ಇದೆ ನೋಡಿ. ಒಂದೊಂದು ಕಡೆ ಇದೆ ನೋಡಿ. ನಾವು ಬಂದಿದ್ದೀವಿ ಇಲ್ಲಿ ಎಸ್ ವಾಟರ್ ವರ್ಲ್ಡ್ ಅಬುದಾಬಿ. ಇದೊಂದು ಒನ್ ಆಫ್ ದಿ ಫೇಮಸ್, ತುಂಬ ಬಿಗ್ಗೆಸ್ಟ್ ಜಾಗ ಇದು. ಎಲ್ಲದಕ್ಕೂ ಆಟ ಆಡೋಕ್ಕೆ ಎಲ್ಲನೂ ಇಲ್ಲೇ ಇದೆ. ವಾಟರ್ ಇದೆ, ಆಮೇಲೆ ಸೀ ವರ್ಲ್ಡ್ ಇದೆ. ಸಕ್ಕತ್ತಾಗಿದೆ ನೋಡಿ. ಇದು ಎಂಟ್ರಿ. ಜನ ಇಲ್ಲ ಅಷ್ಟು ನೋಡಿ. ಹೆಂಗಿದೆ ವಾಟರ್. ಇದೆಲ್ಲ ಕಿಡ್ಸ್ ಅನಿಸುತ್ತೆ. ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಹೋಗಿ ನೀರಲ್ಲಿ ಬಿದ್ದು ಆಟ ಆಡೋದೊಂದೇ ಬಾಕಿ. ಒಂಚೂರು ಊಟ ಮಾಡಿಬಿಟ್ಟು ಹೋಗೋಣ, ನೋಡೋಣ ಏನೇನಿದೆ ಅಂತ. ಇಲ್ಲಿ ಎಷ್ಟು ದರಾಮ್ಸ್ ಇದೆ ಅಂತ ನೋಡೋಣ. ದುಬೈ ವಾಟರ್ ವರ್ಲ್ಡ್. ನೀನು ತಂದಿಲ್ವಾ? ಗೈಸ್, ಆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ರೋಲರ್ ಕೋಸ್ಟರ್ ಏನೇನೆಲ್ಲ ಗೇಮ್ಸ್ ಆಡಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಫೋನ್ ಎತ್ಕೊಂಡು ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಸೊ ಆಪ್ಷನ್ ಇರಲಿಲ್ಲ ಕೆಲವೊಂದು ಪ್ಲೇಸಸ್ ಎಲ್ಲ. ಸೊ ಅದಕ್ಕೆ ನಾವು ಫೋನ್ ಒಳಗಡೆ ಇಟ್ಬಿಟ್ಟು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿ ಫುಲ್ಲು ನೋಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನೋಡಿ. ಸಗದಾಯ್ತಾ ಪ್ರಶಾಂತ? ಗೈಸ್, ನಮ್ಮ ಹಸ್ಬೆಂಡ್ ಎಕ್ಸ್ಪೀರಿಯನ್ಸ್ ಕೇಳೋಣ. ಸಖತ್ತಾಗಿತ್ತು. ಏನೇನೆಲ್ಲ ಆಡಿದೆ ಪ್ರಶಾಂತ? ರೋಲರ್ ಕೋಸ್ಟರ್, ಮೇಲ್ಗಡೆ ಇದ್ರಲ್ಲಿ ಹೋಗುತ್ತಲ್ಲ ಏನು ಫಾಲ್ಕಾನ್ ರೈಡ್. ನೀನ್ ಯಾವ್ದು ಆಡಲ್ಲ ಅಂತ ಇದ್ದೆ ಅಲ್ವಾ? ಗೈಸ್, ನಾವು ಗೇಮ್ಸ್ ಎಲ್ಲ ಆಡಿದ್ವಿ. ಅವ್ರು ಹಾಯ್ ಅಂತಿದ್ದಾರೆ. ನಾವು ವ್ಲಾಗ್ ಮಾಡೋಕ್ಕಾಗಿಲ್ವಲ್ಲ, ಸೊ ಅದಕ್ಕೆ ಇದನ್ನ ತೋರಿಸ್ತಾ ಇದ್ದೀವಿ ಇಲ್ಲಿ. ನೋಡೋಣ ಇಲ್ಲೇನಾದ್ರು ನಮ್ಮ ಫೋಟೋ ಸಿಗುತ್ತೇನೋ. ಇದು ಆಡಿದ್ದೀವಲ್ಲ ಇಲ್ಲಿ ಮೇಲೆ ಅದಲ್ಲ, ನಾವು ಹಂಗೆ ಅಂದ್ಕೊಂಡಿದ್ದೀವಿ. ಗೈಸ್, ನಾವು ರೋಲರ್ ಕೋಸ್ಟರ್ ಹೋಗಿದ್ವಿ. ಅದನ್ನ ಹುಡುಕ್ತಾ ಇದ್ದೀವಿ. ನೋಡೋಣ ಇಲ್ಲಿ ಹಿಂಗಿದೆ ಅಂತ. ನೋಡಿ ಸಿಕ್ತಿಲ್ಲ. ಆಲ್ಮೋಸ್ಟ್ 1.5 ಅವರ್ವರೆಗೂ ನೋಡ್ತಾ ಇದ್ದೀವಿ. ನೋಡೋಣ, ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ಹಿಂಗಿರುತ್ತೆ. ಸೇ ಹಾಯ್ ಫಿಲಿಪೀನ್ಸ್. ಓ, ಕೊನೆವರೆಗೂ ಹುಡುಕಿ ಸಾಕಾಗೋಯ್ತು. ಕೊನೆಗೂ ಆ ಫೋಟೋ ಸಿಕ್ಕೇ ಇಲ್ಲ. ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ ವ್ಲಾಗಲ್ಲಿ. ನೋಡಿ ಫೋಟೋಗ್ರಫಿದು ಹಿಂಗಿದೆ ಸ್ಟ್ಯಾಂಡ್. ಟ್ರೈಪಾಡ್ ಎಲ್ಲ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಫೈನಲಿ ಒಂಥರ ಸಖತ್ ಎಂಜಾಯ್ಮೆಂಟ್ ಇತ್ತು ನಮಗೆ. ನಾವು ಫೆರಾರಿ ವರ್ಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ನನ್ನ ಹಸ್ಬೆಂಡ್ ಒಂದು ಗೇಮ್ಸು ಆಡಲ್ಲ. ತುಂಬ ಭಯ ಅವ್ರಿಗೆ. ವರ್ಲ್ಡ್ಗೆಲ್ಲ ಬಾಯ್ ಅಂತ ಇದ್ದೀವಿ. ಸೊ ಫೈನಲಿ
ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ವಿ ಲವ್ಡ್ ಇಟ್. ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಏನಂದರೆ ನನ್ನ ಹಸ್ಬೆಂಡು ತುಂಬ ಎದುರು ಪುಕ್ಲ, ತುಂಬ ಭಯ ಪಡ್ತಾರೆ. ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಪಾಪ. ಫೋರ್ಸ್ಫುಲಿಯಾಗಿ ಕರ್ಕೊಂಡೋದೆ. ಪ್ರಶಾಂತ ಹೇಳು ಹೆಂಗಿತ್ತು, ಯಾಕೆ ನೀನು ಅದನ್ನ ರೋಲರ್ ಕೋಸ್ಟರ್ ಮಾಡಿದೆ? ರೋಲರ್ ಕೋಸ್ಟರ್ ಉಲ್ಟಾ ಎಲ್ಲ ತಿರುಗ್ತಿದೆ ಅಂದ್ರೆ ನಾನು ಬತಾನೆ ಇರಲಿಲ್ಲ. ನಾನು ಏನೂ ಆಗಲ್ಲ ಬಾ ಅಂತ ಕರ್ಕೊಂಡೋದೆ. ಅವ್ರು ಹೌದಾ ಅಂತ ಹತ್ಬಿಟ್ರು. ಝುಯ್ ಅಂತ ಅವರು ಟೆನ್ಷನ್, ಅಯ್ಯೋಯ್ಯೋ ನಿಲ್ಸ್ರೋ ಅಂತಿದ್ರು. ಅದನ್ನ ಮಿಸ್ ಮಾಡ್ಕೊಬಿಟ್ಟೆ ವ್ಲಾಗ್ ಮಾಡೋದು. ಬಟ್ ವಿ ಎಂಜಾಯ್ಡ್ ನೈಸ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಏನೇನಿರುತ್ತೆ ಅಂತ. ಬಂದಿರೋದು ಅಬುಧಾಬಿಗೆ. ಇದೊಂದು ಅಬುಧಾಬಿ ಬಂದು ರಿಚ್ ಕಂಟ್ರಿ, ರಿಚ್ ಸ್ಟೇಟ್ ಅನ್ಕೊಳ್ಳಿ ದುಬೈಲಿ. ಅಂದರೆ ಇದು ಕ್ಯಾಪಿಟಲ್ ಆಫ್ ದುಬೈ ಅಲ್ವಾ. ನೋಡಿ ಹೆಂಗಿದೆ. ಇದು ಬಂದಿರೋದು ನಾವು ಫುಲ್ ಚಾಟ್ಸ್ ಅಂಗಡಿಗೆ. ನೋಡಿ ಪಾನಿಪುರಿ ಅಬುಧಾಬಿ. ಪಾನಿಪುರಿ ಹಬೀಬಿ ಕಮ್ ಟು ದುಬೈ. ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಾಡಿ ಇವಾಗ ನಿಮ್ಗೆ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಇದು ಫೈನಲ್ಲು ಲಾಸ್ಟ್ ಎಂಡಿಂಗ್ ವ್ಲಾಗಲ್ಲಿ ಏನಾಗ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಏನು ತೊಗೊಂಡಿದ್ದಾರೆ ಅನ್ಬಾಕ್ಸಿಂಗ್ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವಾಚ್ ನೋಡಿ ಓಪನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ರೂಮಿಗೆ ಬಂದಿದ್ದೀವಿ ನಾನು ನನ್ನ ಹಸ್ಬೆಂಡು ಅಬುಧಾಬಿಯಲ್ಲಿ. ಸೊ ಇಲ್ಲಿ ಬಂದು ವಾಚ್ ತೊಗೊಂಡು ಅನ್ಬಾಕ್ಸಿಂಗ್ ಮಾಡೋ ಸಮಯ ಇವಾಗ.